ಬಸವ ತಾರೆ ನಮಗೆ ಸಿರಿದೇವಿ ಬಾರೆ ಮನೆಗೆ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಆಗತ್ತೂರಿನ ಶ್ರೀ ಕಾಳಮ್ಮ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಜಾತ್ರೆಯ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರಾಗಿರುವಂತಹ ಡಾಕ್ಟರ್ ಜವರನಾಯಕ ಪಿ ಹಾಗೂ HD ಕೋಟೆಯ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ನ ಶಿಕ್ಷಕರಾಗಿರುವ ಶ್ರೀಯುತ ಗುರುಪ್ರಸಾದ್ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಜಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಪರವಾಗಿ ನಿಮಗೂ ಸ್ವಾಗತ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ. ನಮ್ಮ ಹೆಸರು ಡಾಕ್ಟರ್ ಜವರನಾಯಕ ಅಂತೇಳಿ, ನಮ್ಮ ಆಗತ್ತೂರು ನಿವಾಸಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವಿಶೇಷ ಚೇತನ ಕಲಾವಿದರಾಗಿ ಸಂಗೀತ ಕ್ಷೇತ್ರಗಳು ಹಲವಾರು 20 ವರ್ಷಗಳಿಂದ ಈ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಆ ಸಂಗೀತ ಕ್ಷೇತ್ರದಲ್ಲಿ ನಾನು ಕೂಡ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿ ಜನಮನ್ನಣೆ ಗಳಿಸಿ ನಮಗೂ ಕೂಡ ಸರ್ಕಾರ ಗುರುತಿಸಿ 2018ರಲ್ಲಿ ನಮಗೂ ಕೂಡ ಒಂದು ಕರ್ನಾಟಕ ಸರ್ಕಾರ ಹಾಗೆ ವಿಕಲಚೇತನ ಹಿರಿಯ ಸಬಲೀಕರಣ ಇಲಾಖೆ ವತಿಯಿಂದ ನಮಗೂ ಕೂಡ ಒಂದು ಸಂಗೀತ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಹಾಗೆ ಮತ್ತು 2019ರಲ್ಲಿ ನ್ಯಾಷನಲ್ ವರ್ಚುವಲ್ ಯೂನಿವರ್ಸಿಟಿ ಜಿನೇವಾ ಬೆಂಗಳೂರು ವತಿಯಿಂದ ಒಂದು ಗೌರವ ಡಾಕ್ಟರೇಟ್ ಕೂಡ ನೀಡಿದ್ದಾರೆ. ಇನ್ನು ಹಲವಾರು ಸಂಘ ಸಂಸ್ಥೆಗಳು ನಮಗೆ ಈ ಸಂಗೀತ ಸೇವೆಯನ್ನು ಗುರುತಿಸಿ ನಮಗೆ ಹಲವಾರು ಪ್ರಶಸ್ತಿ ಗೌರವ ಪುರಸ್ಕಾರ ನೀಡಿ ಗೌರವಿಸಿರ್ತಾರೆ. ಆತ್ಮೀಯ ಕೇಳುಗರಿಗೆಲ್ಲ ಹೃದಯಪೂರ್ವಕ ಅಭಿನಂದನೆಗಳು. ನನ್ನ ಹೆಸರು ಗುರುಪ್ರಸಾದ್ ಅಂತ ಹೇಳಿ, ನಾನು ಸೆಂಟ್ ಜೋಸೆಫ್ ಸೆಂಟ್ರಲ್ ಶಾಲೆಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್, ಈ ಒಂದು ಪುರಾತನವಾದ ದೇವಾಲಯದ ಒಂದು ಸಂಪೂರ್ಣ ಇತಿಹಾಸವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ, ಈ ಜಾತ್ರೆ ಇಷ್ಟು ಪ್ರಸಿದ್ಧಿಯಾಗಲು ಇರುವಂತಹ ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ. ನಮ್ಮ ತಾತ ಮುತ್ತಾತ ಪುರಾತನ ಕಾಲದಿಂದ ಕೂಡ ನಮ್ಮ ಶ್ರೀ ಕಾಳಮ್ಮನವರ ಜಾತ್ರಾ ಮಹೋತ್ಸವನ ಭಾಳ ಸಡಗರದಿಂದ ಭಕ್ತಿ ಭಾವದಿಂದ ಹಲವಾರು ಸಂಪ್ರದಾಯಗಳ ಮೂಲಕ ಒಂದು ನಮ್ಮ ಜಾನಪದ ಸಂಸ್ಕೃತಿ ಇರ್ಬೋದು, ಸಾಂಸ್ಕೃತಿಕ ವೈಭವ ಇರ್ಬೋದು, ಇದನ್ನು ಹಲವಾರು ತಲೆಮಾರುಗಳನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಾವು ಕೂಡ ಅದನ್ನು ಉಳಿಸ್ಕೋ ನಿಟ್ಟಿನಲ್ಲಿ ಈ ಜಾತ್ರೆ ಭಾಳ ವಿಶೇಷತೆ ಹೊಂದಿದೆ ಸರ್. ಇದು ನಮ್ಮ ತುಂಬ ಹಳೆ ಕಾಲದಿಂದ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದು ನಮಗಂತೂ ನಾವು ಹಲವಾರು ತಲೆಮಾರುಗಳು ನಡ್ಸ್ಕೊಂಡು ಬರ್ತೀವಿ ಸರ್. ಅದನ್ನು ನಾವು ಕೂಡ ಈಗ ಅದನ್ನು ಮುಂದುವರಿಸ್ಕೊಂಡು ನಮ್ಮ ಎಲ್ಲ ಗ್ರಾಮಸ್ಥರು ಹೋಗ್ತಾ ಇದ್ದೀವಿ ಸರ್. ನಮ್ಮ ಹೆಸರು ಹನುಮನಾಯಕರು ಅಂತ ಸರ್. ಕಾಳಮ್ಮನವ್ರ ದೇವಸ್ಥಾನ ಅದು ಉದ್ಘಾಟನೆ ಆದ್ದು, ಅದು ಪ್ರಶಸ್ತಿ ಆದ್ದು, ಅದು ಹೆಂಗೆ ಬತ್ತು ಏನು ಅನ್ನೋದು ನಮ್ಗೆ ಈಗ 70 ವರ್ಷ ಆಗಿದೆ. ನಮ್ಗೆ ಅದಕ್ಕಿಂತ ಮುಂಚೆಲ್ಲ ಅವರು ಸ್ವಲ್ಪ ನಮ್ಗೆ ಹೇಳಿದರು. ಸಾಗರೆ ಅವರು ಅಲ್ಲಿ ಗೆಣಸದಲ್ಲ ಮುಳ್ಳುಗೆಣಸು ಮುಳ್ಳುಗೆಣಸ್ಕೊಳಕ್ಕೆ ಹೋಗಿರಂತ. ಅಲ್ಲಿಗೆ ಮುಳ್ಳುಗೆಣಸ್ಕೊಳಿಕ ದಬ್ಕ ತಗೊಂಡು ಹೊಟ್ಟೆ ತಿನ್ನಕ್ಕೆ, ಅದಕ್ಕೆ ಕಿತ್ಕೊಂಡು ಬೇಯಿಸ್ಕೊಂಡು ಹೊಟ್ಟೆ ತಿನ್ನಕ್ಕೆ ಹೋಗಿರಂತ. ಆ ಗೆಣಸಿನ ಗುಳಿ ಆಗೀತಾ ಒಂದು ಶಿಲೆ ಮೂಡಿ ಬಂದಿರೋ ಶಿಲೆ. ಅದು ಕಾಳಮ್ಮನವರು ಅಕ್ಕ ತಂಗಿ 7 ಜನ ಮೂಡಿರೋದು ಕಂಡು ಬಂತಂತ ಅಲ್ಲಿ ಅವ್ರಿಗೆ ಗೆಣಸು ಕೀಳೋರ್ಗೆ. ಆಗ ನಿಲ್ಲಿಸ್ಬಿಟ್ಟು ಅವರು ಏನಂತ ನಿಲ್ಲಿಸ್ಬಿಟ್ಟು ನೋಡೋ ಅಷ್ಟರಲ್ಲಿ 5 ಜನ ಅಕ್ಕ ತಂಗಿರು ಒಡೆದು ಮೂಡಿದ್ರಂತ ಅಲ್ಲಿ ಕಲ್ಲಿನಲ್ಲಿ. ಒಡೆದು ಮೂಡಿದಾಗ ಆಗ ಯಾರ ಮೇಲೆ ಒಬ್ಬರ ಮೇಲೆ ದೇವ್ರು ಕರೆಸ್ಕೊಂಡ್ರೆ ಇದು ಕಾಳಮ್ಮನವರು 5 ಜನ ಅಕ್ಕ ತಂಗಿರು ಒಡೆದು ಮೂಡಾರ ಇಲ್ಲಿ ಅಂತಂದ್ಬಿಟ್ಟು ಅಲ್ಲಿಂದ ಹಿರೀಕರ ಕಾಲದಲ್ಲಿ ಶತಮಾನದ ಕಾಲದಲ್ಲಿ ಅದು ಕಾಳಮ್ಮನವ್ರ ದೇವಸ್ಥಾನ ಅಂತ ಪ್ರಸಿದ್ಧವಾಗಿ ಅದು ಏನೋ ಒಂದು ಮಣ್ಣು ಗೋಡೆ ಕೈ ಅಂತ ಸೀಮಂತನೆಲ್ಲ ಕಟ್ಟಿದ್ರು. ಆವಾಗ ಅಲ್ಲಿಂದ ಈಚೆಗೆ ಅದು ಇಂಪ್ರೂವ್ ಆದ್ದು ದೇವಸ್ಥಾನ, ಕಾಳಮ್ಮನವ್ರ ದೇವಸ್ಥಾನ ಅಂತ ಇಂಪ್ರೂವ್ ಆಗಿ ಅದು ಬತ್ತೇದ ಸರ್. ಮಾಡ್ಕೊಂಡು ಹೋಯ್ತೀವಿ ಅವ್ರ, ಏನು ತೊಂದರೆ ಇಲ್ಲ. ಇಷ್ಟೇ ಸರ್, ಇಷ್ಟು ಗೊತ್ತಾಗಿರೋದು ನಮಗೆ. ಸರ್, ಈ ಒಂದು ಜಾತ್ರೆಯ ಪೂರ್ವಭಾವಿ ತಯಾರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ. ಮುಂದಿನ ವಾರ ಅಂದರೆ ದಿನಾಂಕ 6/4/2026ರಿಂದ 8/4/2026ವರೆಗೆ
ಮಾಡಬೇಕು ಅಂತ ನಿಶ್ಚಯವಾಗಿದೆ. ನಮ್ಮಲ್ಲಿ ಯುಗಾದಿ ಹಬ್ಬ ಆದ 15 ದಿನಕ್ಕೆ ಹಬ್ಬ ಅಂತ ನಾವಿಲ್ಲಿ ಊರಲ್ಲಿ ಒಂದು ಮುಡುಪು ಕೊಡ್ತೀವಿ ಅಂತೆ, ಒಂದು ಕಾಣಿಕೆ ಕಟ್ಟಿ ಇಷ್ಟು ದಿನ ಮಾಡಿ ಪ್ರತಿ ವರ್ಷ ಯುಗಾದಿ ಆದ 15 ದಿನಕ್ಕೆ ನಾವು ಈ ಒಂದು ಹಬ್ಬ ಆಚರಣೆ ಮಾಡ್ತೇವೆ. ಇವಾಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಹಬ್ಬಗಳಿಗೆ ಏನು ಮಾಡಬೇಕು, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಾನಪದ ನೃತ್ಯ, ಕಲಾ ತಂಡಗಳು ಮತ್ತು ನಾದಸ್ವರ, ಈಗ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಸೋದ್ರ ಮೂಲಕ ಮತ್ತು ಮೆರವಣಿಗೆ ಇರುತ್ತೆ ಊರಲ್ಲಿ, ಎಲ್ಲ ಪೂರ್ವ ತಯಾರಿ ಮಾಡ್ಕೊಂಡಿದ್ದೀವಿ ಸಹ. ನಮ್ಮ ಗ್ರಾಮದಲ್ಲಿ ನಾವು ಕಡಿಮೆ ಒಂದು 600ರಿಂದ 700 ಕುಟುಂಬಗಳಿವೆ. ಹಾಗೆ ನಮ್ಮ ಇಲ್ಲಿ ಎಲ್ಲ ಜನಾಂಗದವರು ಇದ್ದೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವೀರಶೈವ ಮತ್ತು ಗಾಣಿಗ ಸಮುದಾಯ, ಹಾಗೆ ಮತ್ತು ವಿಶ್ವಕರ್ಮ ಜನಾಂಗ, ಪರಿಶಿಷ್ಟ ಜಾತಿ ಜನಾಂಗ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದರೆ ಒಬ್ಬರೇ ಮಾಡ್ತಾ ಎಲ್ಲ ಸಮುದಾಯ ಸೇರಿ ಒಗ್ಗಟ್ಟಾಗಿ ಮಾಡ್ತೀವಿ. ಈಗಾಗಲೇ ಹಲವಾರು ಸಭೆಗಳು ನಡೆಸಿ ಗ್ರಾಮದಲ್ಲಿ ಹಬ್ಬ ಆಚರಣೆ ಬಗ್ಗೆ ನಾವು ಸಭೆ ಮಾಡಿ ಚರ್ಚೆ ಆಗಿದೆ. ಅದರಿಂದ ದಿನಾಂಕ ಕೂಡ ನಿಗದಿಯಾಗಿದೆ. ಅದರಿಂದೆಲ್ಲ ಪೂರ್ವ ತಯಾರಿ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಈ ಪೂರ್ವ ತಯಾರಿ ಬಗ್ಗೆ ಹೇಳ್ಬೇಕಾದ್ರೆ ಆತ್ಮೀಯ ಕೇಳುಗರೆ, ನಮ್ಮಲ್ಲಿ ಒಂದು ಅಗತೂರು ಗ್ರಾಮದಲ್ಲಿ ಒಂದು ಯಜಮಾನರು ಅಂತ, ಮುಖಂಡರು ಅಂತ ಹೇಳಿ ಒಂದು 2 ಮುಖಂಡರನ್ನು ನಾವು ಆಯ್ಕೆ ಮಾಡಿ ಒಂದು ಪೂರ್ವಭಾವಿಯಾಗಿ ತಯಾರು ಮಾಡಿ ಮುಂಚಿತವಾಗಿ ಯುಗಾದಿ ಆದ ಒಂದು 15 ದಿನಕ್ಕೆ ಹಬ್ಬ ಬೀಳುತ್ತೆ ಅಂದಾಗ ಮುಂಚಿತವಾಗಿ ಏನೆಲ್ಲ ಖರ್ಚುಗಳಾಗುತ್ತೆ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು, ಮುಂದಿನ ಒಂದು ಇದರಲ್ಲಿ ಯಾವುದೇ ರೀತಿಯ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ನಾವೆಲ್ಲ ಜಾಗರೂಕತೆಯಿಂದ ಯಾರಿಗೂ ನೋವುಗಳು ಆಗದ ರೀತಿ ನಾವು ಒಂದು ಸಭೆಯನ್ನು ಸೇರಿ ಆ ಸಭೆಯಲ್ಲಿ ಕೆಲವೊಂದು ರೂಪುರೇಷೆಗಳನ್ನ ಹಾಕಿ ಚರ್ಚೆ ಮಾಡ್ತೀವಿ. ಮೊದಲನೇದಾಗಿ ಏನು ಮಾಡ್ತೀವಿ ಅಂತಂದರೆ, ಹಬ್ಬದಲ್ಲಿ ಯಾರಾದರೂ ಏನಾದರೂ ತೊಂದರೆ ಆದರೆ ಅವ್ರಿಗೆ ಸಾಂತ್ವನ ಹೇಳುವ ಮುಖಾಂತರವಾಗಿ ಮತ್ತು ಗಲಾಟೆ ಘರ್ಷಣೆಗಳಾಗಬಾರ್ದು, ಯಾರೂ ಕೂಡ ಗಲಾಟೆಗಳನ್ನ ಮಾಡ್ಕೋಬಾರ್ದು, ಬಹಳ ವಿಜೃಂಭಣೆಯಿಂದ ಮಾಡಬೇಕು. ಗಲಾಟೆ ಘರ್ಷಣೆಗಳು ಮಾಡಿದವ್ರಿಗೆ ನಾವು ಅವ್ರಿಗೆ ಒಂಥರ ಸಾಂತ್ವನ ಹೇಳಿ, ನೋಡಪ್ಪ ನೀನು ಹಿಂಗೆ ಮಾಡಬೇಡ, ಹಿಂಗಾದರೆ ಹಿಂಗೆ ತಪ್ಪಾಗುತ್ತೆ ಅಂಥೇಳಿ ಪೂರ್ವಭಾವಿ ಸಭೆ ಕರೆದು ಕೆಲವೊಂದು ನಿಬಂಧನೆಗಳನ್ನ ನಾವು ಹಾಕೋತೀವಿ ಸರ್. ಕೆಲವೊಂದು ನಿಬಂಧನೆ ಹಾಕ್ಕೊಂಡು ಇಂಥ ತಪ್ಪುಗಳನ್ನ ಮಾಡಬಾರ್ದು, ಊರಿನ ಕಾರ್ಯಕ್ರಮ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ಪೂರ್ವಭಾವಿ ಸಭೆ ಸೇರಿ ನಾವು ಎಲ್ಲ 2 ಭಾಗದ ಯಜಮಾನರುಗಳು 2 ಯಜಮಾನರು ಮಾಡಿರ್ತೀವಿ. ಗ್ರಾಮದ ಮುಖಂಡರು ಇರ್ತಾರೆ, ಹಿರಿಯವರು ಇರ್ತಾರೆ. ಅವರ ಸಮ್ಮುಖದಲ್ಲಿ ಒಂದು ಪೂರ್ವಭಾವಿ ಸಭೆ ಸೇರಿ ಆ ಖರ್ಚುಗಳೆಷ್ಟು, ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಬೇಕು, ಸಾರ್ವಜನಿಕರಿಗೆ ಇಷ್ಟವಾದ ಕಾರ್ಯಕ್ರಮಗಳು ಯಾವುವು, ಹರಿಕತೆ ಆಗಿರ್ಬೋದು ಅಥವಾ ಇನ್ನೊಂದು ಜಾನಪದ ಸಂಗೀತ, ಕನ್ನಡ ಸಾಂಸ್ಕೃತಿಕ ಇಲಾಖೆಯಿಂದ ಆಗಲೇ ಜವರ್ನಾಯಕರಿದ್ದಾರೆ, ಇವರ ವತಿಯೊಂದು ಕೂಡ ಕಾರ್ಯಕ್ರಮಗಳು ಯಾವ ಥರ ಮಾಡಬೇಕು, ಇಲ್ಲ ಸಾಮಾಜಿಕ ನಾಟಕ ಬೇಕಾ, ಪೌರಾಣಿಕ ನಾಟಕ ಬೇಕಾ, ಊರಿಗೆ ಒಂಥರ ದೇವಾಲಯಕ್ಕೆ ಬಣ್ಣ ಹೊಡೆಯೋದೇನು, ಈ ಥರ ಎಲ್ಲ ಪೂರ್ವಭಾವಿ ಸಭೆ ಮಾಡಿ ಪೂರ್ವಭಾವಿ ಸಭೆಯಲ್ಲಿ ನಾವು ಇದನ್ನು ಚರ್ಚೆ ಮಾಡಿ ತದನಂತರ ನಾವು ಏನು ಮಾಡ್ತೀವಿ ಅಂತಂದರೆ ಹಬ್ಬದ ಕಾರ್ಯಕ್ರಮದ ಡೇಟ್ನ ಫಿಕ್ಸ್ ಮಾಡ್ಕೊತೀವಿ. ಇದು ನಮ್ಮದು ಪೂರ್ವಭಾವಿ. ಸರ್, ಜಾತ್ರೆಯ ಸಮಯದಲ್ಲಿ ಇಲ್ಲಿ ನಡೆಯುವಂತಹ ಅನೇಕ ವಿಶಿಷ್ಟ ಪೂಜಾ ಕೈಂಕರ್ಯಗಳ ಬಗ್ಗೆ ತಿಳಿಸೋದಾದರೆ, ರಥೋತ್ಸವದ ಜೊತೆಗೆ ಇಲ್ಲಿ ನಡೆಯುವಂತಹ ವಿಶೇಷ ಪರಂಪರೆಗಳು ಮತ್ತು ಜನಪದ ಸಂಸ್ಕೃತಿಯ ಒಂದು ಮಹತ್ವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ. ಆಗಲೇ ನಮ್ಮ ಹಿರಿಯವರು ಇಲ್ಲಿ ಹನುಮನಾಯಕರು ಮಾತಾಡಿದ್ರು ಜಾತ್ರೆಯ ಪರಂಪರೆ ಮತ್ತು ಇತಿಹಾಸದ ಬಗ್ಗೆ. ಅಲ್ಲಿ ಶುಂಠಿ ಕೀಳಕ್ಕೆ ಹೋಗಿ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗಿ ದೇವತೆಗಳು ಒಡೆದು ಮೂಡಿದೆ ಅಂತ. ಅದೇ ಥರ 7 ದೇವತೆಗಳು ಕೆಲವೊಂದು ಬೇರೆ ಬೇರೆ ಕಡೆ ಇದೆ. ಆ ಒಂದು ದೇವತೆ ನಮ್ಮ ಊರಲ್ಲೂ ಕೂಡ ನೆಲೆಸಿದ್ದಾರೆ, ಅದೇ ಕಾಳಮ್ಮ. ಅವ್ರಿಗೆ ನಾವು ಅಲ್ಲಿ ಒಂದು ಆ ದಿನ ಹಬ್ಬದ ದಿನ ಒಂದು ದೇವತೆಗಳಿಗೆ ಅನ್ನ ಸಂತರ್ಪಣೆ ಮಾಡಿ, ಮತ್ತು ಏನಿದೆ ಅನ್ನ ಸಂತರ್ಪಣೆ ಆದಮೇಲೆ ದೇವಾದಿ ದೇವತೆಗಳಿಗೆ ಅನ್ನ ಸಂತರ್ಪಣೆ ಮಾಡಿ, ಅದಾದಮೇಲೆ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ, ಅದಾದಮೇಲೆ ಇನ್ನೊಂದು ಬೇರೆ ಕಡೆ ಹೋಗಿ ಹೊಳೆ ಆ ಕಡೆ ಹೋಗಿ ಅಲ್ಲೂ ಕೂಡ ಅನ್ನ ಸಂತರ್ಪಣೆ ಮಾಡಿ ಆಮೇಲೆ ಬರ್ತೀವಿ ಸರ್. ಹಬ್ಬದ ಒಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಗ್ರಾಮದಲ್ಲಿ ಮೊದಲನೇ ದಿನ ತಾಯಿ ಕಾಳಮ್ಮನವ್ರಿಗೆ 6ನೇ ತಾರೀಕು ಅಂದರೆ ಸೋಮವಾರ ಹೋಮ ಮತ್ತು ದೇವಸ್ಥಾನದಲ್ಲಿ ಹೋಮ ಹವನ ಮತ್ತು ಪೂಜೆ ಕಾರ್ಯಕ್ರಮ ಇರುತ್ತೆ. ಇನ್ನು ಮಾರನೇ ದಿನ ಮಂಗಳವಾರ 7ನೇ ತಾರೀಕು ನಮ್ಮ ಶ್ರೀ ಕಾಳಮ್ಮನವರ ಒಂದು ಮೂರ್ತಿಯನ್ನು ಆನೆ ವಾಹನದಲ್ಲಿ ಕಬಿನಿ ತೀರ್ಕ್ಕೆ ಹೋಗಿ ಅಲ್ಲಿಂದ ಒಂದು ಆನೆ ವಾಹನದ ಮೂಲಕ ಒಂದು ಕಳಸ ಪ್ರತಿಷ್ಠಾಪನೆ ಮಜ್ಜನದ ಮೂಲಕ ತಂದು ಎಲ್ಲ ದೇವತೆಗಳ ಮೆರವಣಿಗೆ ಮಾಡಿ ಸತ್ತಿಗೆ ಮತ್ತು ನಂದಿಕಂಬ ಆಮೇಲೆ ಈ ವಾದ್ಯಗೋಷ್ಠಿಗಳ ಮೂಲಕ ಕರ್ಕೊಂಡು ಬಂದು ಆ ತಾಯಿಯ ಒಂದು ಕಾಳಮ್ಮ ತಾಯಿ ದೇವಿಯನ್ನು ಒಂದು ಆನೆಯ ಮೂಲಕ ಉತ್ಸವ ಮೂರ್ತಿ ಮೂಲಕ ತಗೊಂಡು ಬಂದು ತದನಂತರ ಆ ದಿನ ಒಂದು 4 ಗಂಟೆ ಸಮಯಕ್ಕೆ ಎಲ್ಲ ದೇವಾನುದೇವತೆಗಳಿಗೆ ಅನ್ನ ಸಂತರ್ಪಣೆ ಅಂತ ಹೇಳ್ತಾರೆ. ಅಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಗ್ರಾಮಗಳಿಗೆ ಯಾವುದೋ ಒಂದು ದಡಾರ ಪ್ರೇಗು ಇಂಥ ಕಾರ್ಯಗಳು ಬರ್ತಿರೋ ಸಂದರ್ಭದಲ್ಲಿ ಆ ದೇವತೆಗಳಿಗೆ ಒಂದು ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಆ ಮೂಲಕ ಒಂದು ಹಿರಿಯರು ನಡ್ಸ್ಕೊಂಡ್ಬಂದ ಸಂಪ್ರದಾಯಗಳು ಹಿಂದಿನ ಕಾಲದಲ್ಲಿ ನಡ್ಕೊಂಡ ಸಂಪ್ರದಾಯ ಈಗಲೂ ಕೂಡ ನಾವು ಎಲ್ಲ ದೇವಾನುದೇವತೆಗಳಿಗೆ ಅನ್ನ ಸಂತರ್ಪಣೆ
ಒಂದು ಕಾರ್ಯಕ್ರಮ ಇರುತ್ತೆ. ಆ ಒಂದು ವಿಶೇಷ ಕಾರ್ಯಕ್ರಮ ನೋಡೋದಕ್ಕೆ ಒಂದು ನಾನಾ ಕಡೆಗಳಿಂದ, ಒಂದು ಹಲವಾರು ಜಿಲ್ಲೆಗಳಿಂದ, ಎಲ್ಲ ಕಡೆ ತಾಲೂಕುಗಳಿಂದ ಬಂದು ಒಂದು ಅನ್ನ ಸಂತರ್ಪಣೆ ಮಾಡೋ ವಿಷಯದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಅದು ನೋಡುವಂಥ ಒಂದು ವೈಶಿಷ್ಟ್ಯ ಈಗಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಸರ್. ಇನ್ನು ಹಾಗೆ 3ನೇ ದಿನ ಒಂದು ಮುಂಜಾನೆ 4 ಗಂಟೆ ಸಮಯಕ್ಕೆ ನಮ್ಮ ಗ್ರಾಮದ ಒಂದು ಶ್ರೀಕೀರ್ತಿ ನಾರಾಯಣ ಸ್ವಾಮಿಯಾಗಿ ವೀರಾಂಜನೇಯ ಹಳೆಯ ಪುರಾತನ ಕಾಲ ದೇವಸ್ಥಾನ ಇದು. ಅದನ್ನು ಸತ್ತಿಗೆ, ಸೂರ್ಯಪಾನ ಇರ್ಬೋದು, ಮಂಗಳವಾದ್ಯಗಳು, ಬ್ಯಾಂಡ್ ಸೆಟ್ಟು, ಒಂದು ಜಾನಪದ ಕಲಾತಂಡಗಳ ಮೂಲಕ 4 ಗಂಟೆ ರಾತ್ರಿಗೆ ಸಮಯಕ್ಕೆ ಇಲ್ಲಿ ಬಂದು ಬಾಣ ಬಿರುಸುಗಳನ್ನು ಮುದ್ದಿನ ಸಿಡಿತದೊಂದಿಗೆ ಆ ಉತ್ಸವ ಮೂರ್ತಿಯನ್ನು ಗ್ರಾಮದ ಎಲ್ಲ ಬೀದಿಗಳಲ್ಲಿ ನಮ್ಮ ರಾಜಬೀದಿಯ ತುಂಬ ಮೆರವಣಿಗೆ ಮಾಡಿ, ಅದು ಕಡಿಮೆ ಅಂದ್ರೂ 4 ಗಂಟೆ ರಾತ್ರಿಗಿಂತ ಸಂಜೆ ಒಂದು 7-8 ಗಂಟೆವರೆಗೂ ಕೂಡ ಉತ್ಸವ ಮೂರ್ತಿಯನ್ನು ಗ್ರಾಮದಲ್ಲಿ ಎಲ್ಲ ಹಬ್ಬದ ಸಡಗರದಿಂದ ಭಾಳ ವೈಭವವಾಗಿ ಮಾಡ್ತೇವೆ ಸರ್. ಅದೇ ಮೊದಲನೇ ದಿನದಲ್ಲಿ ಹೋಮ ಅವನ ಪೂಜೆ ಸರ್ ಅಷ್ಟೇ. 2 ದಿನದಲ್ಲಿ ದೇವತೆಗಳಿಗೆ ಅನ್ನ ಸಂತರ್ಪಣೆ. ಇನ್ನು ಅಂದು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ 2 ದಿನ, ಒಂದು ಜಾನಪದ ನೃತ್ಯ ಇರ್ಬೋದು, ಮತ್ತು ಸಾಮಾಜಿಕ ನಾಟಕ, ಇದು ಪೌರಾಣಿಕ ನಾಟಕಗಳು ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದ. ಅದನ್ನೇ ಇತ್ತೀಚೆಗೆ ನಾವು ನಮ್ಮ ಗ್ರಾಮದಲ್ಲಿ ಎಲ್ಲ ಚರ್ಚೆ ಮಾಡಿ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತ ಇನ್ನೂ ಹಮ್ಮಿಕೊಂಡಿಲ್ಲ. ಅದರಿಂದ ಜಾನಪದ ನೃತ್ಯ ಇರ್ಬೋದು, ಸುಗಮ ಸಂಗೀತ, ಆರ್ಕೆಸ್ಟ್ರಾ, ಹಾಗೆ ಪೌರಾಣಿಕ ನಾಟಕ, ಎಲ್ಲ ವಿಧವಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸರ್. ಸರ್, ನಾವು ಗಮನಿಸಿದಂತೆ ಕೇವಲ ಸ್ಥಳೀಯರಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಬರ್ತಾರೆ. ಹರಕೆ ಹೊತ್ತಂತಹ ಭಕ್ತರು ದೇವಿಗೆ ಸಲ್ಲಿಸುವಂತಹ ವಿಶೇಷ ಸೇವೆಗಳ ಬಗ್ಗೆ, ಅವರ ಒಂದು ಅಚಲ ನಂಬಿಕೆಯ ಬಗ್ಗೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ಸರ್. ಯಾಕಂದರೆ ಇಲ್ಲಿ ಹಲವಾರು ಹರಕೆ ಮಾಡ್ಕೊಡ್ತಾರೆ, ತಮಗೇನೇನು ತೊಂದರೆ ಇರುತ್ತೆ ಹರಕೆ ಹೊತ್ಕೊಂಡು. ನಮ್ಮಲ್ಲಿ ದೇವತೆಗಳು ಅನ್ನ ಸಂತರ್ಪಣೆ ಮಾಡಿದಾಗ ಒಂದು ದೇವತೆಗಳು ಬರ್ತಾರೆ, ಅವರಿಗೆ ಒಂದು ಸಕ್ಕರೆ ಬಾಳೆಹಣ್ಣು ಅಂತ ಅದು ಒಂದು ವಿಶೇಷ ಪೂಜೆ, ಅದನ್ನೆಲ್ಲ ಹರಕೆ ಮಾಡಿಕೊಡ್ತಾರೆ. ಅದನ್ನು ಬೀದಿಯಲ್ಲಿ ಆ ದೇವ್ರ ಹೆಸರು ಹೇಳಿ ಹರಕೆ ಹೊತ್ಕೊಂಡಿರ್ತಾರೆ. ಮತ್ತು ಇಲ್ಲೂ ಕೂಡ ಸಕ್ಕರೆ ಬಾಳೆಹಣ್ಣು ಅಂದರೆ ಕಡಿಮೆ ಅಂದ್ರೆ ಕ್ವಿಂಟನ್ ಗಟ್ಟಲೆ ಸಕ್ಕರೆ ಬಾಳೆಹಣ್ಣು ಅಂತ ಅದು ಭಾಳ ಒಂದು ಎಲ್ಲ ಹರಕೆ ಮಾಡ್ಕೊತಾರೆ. ತಮ್ಗೆ ಏನು ಜ್ವರ ಇರ್ಬೋದು ಮತ್ತು ಏನೇ ತೊಂದರೆ ಇದ್ರೂ ಕೂಡ ಹರಕೆ ಮಾಡ್ಕೊಡ್ತೇವೆ, ನಿಮಗೆ ಬಂದು ಹರಕೆ ಒಪ್ಪಿಸ್ತೀನಿ ಅಂತ. ಅದು ವಿಶೇಷತೆ ಅಂದರೆ ಎಲ್ಲರೂ ಎಲ್ಲ ಬೀದಿಗಳು ಬಂದು ಹಳ್ಳಿ ಊರಿಂದಿರ್ಬೋದು, ಹೊರಗಡೆಯಿಂದ ಬಂದು ಎಲ್ಲರೂ ಕೂಡ ಬಂದು ಹರಕೆ ಒಪ್ಕೊಂಡು ಅದನ್ನು ಹರಕೆ ತೀರಿಸುವಂಥ ಪದ್ಧತಿ ಈಗಲೂ ಕೂಡ ಇದೆ ಸರ್. ಸಕ್ಕರೆ ಬಾಳೆಹಣ್ಣು ಅಂತ ಅದು ನಮ್ಮ ದೇವತೆಗಳಿಗೆ ಭಾಳ ಪ್ರಿಯವಾದದ್ದು. ಅದರಿಂದ ಸಕ್ಕರೆ ಬಾಳೆಹಣ್ಣು ಕೊಡುವಂಥ ಒಂದು ಹರಕೆ ಅದು ಭಾಳ ವಿಶೇಷತೆ ಸರ್. ಸರ್, ಅಪಾರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ಗ್ರಾಮದ ವತಿಯಿಂದ ಯಾವ ರೀತಿ ಪ್ರಸಾದ ಮತ್ತು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ? ಅಪಾರ ಸಂಖ್ಯೆಯಲ್ಲಿ ಬಂದಂತಹ ಜನಗಳಿಗೆ ಸರ್ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ. ಕಾಳಮ್ಮನ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಮಾಡಿ ಬಂದಂತಹ ಎಲ್ಲ ಭಕ್ತಾದಿಗಳು ಕೂಡ, ಎಷ್ಟೇ ಭಕ್ತಾದಿಗಳು ಬರಲಿ ಅವ್ರಿಗೆ ಅನ್ನ ಸಂತರ್ಪಣೆ ಮಾಡಿರ್ತೀವಿ. ಉತ್ತಮವಾದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರ್ತೀವಿ. ಹಾಗೆ ಅವ್ರಿಗೆ ಶೌಚಾಲಯದ ಕೂಡ ವ್ಯವಸ್ಥೆಗಳನ್ನ ಅಲ್ಲಲ್ಲಿ ಶೌಚಾಲಯ ವ್ಯವಸ್ಥೆಗಳನ್ನು ಕೂಡ ನಾವು ಬಂದಂತಹ ಭಕ್ತಾದಿಗಳಿಗೆ ಇದನ್ನು ಮಾಡಿ ಅವರ ಒಂದು ಯೋಗಕ್ಷೇಮವನ್ನು ನಾವು ನೋಡ್ಕೋತೀವಿ ಸರ್. ಸರ್, ಇಲ್ಲಿರುವಂತಹ ಒಂದು ದೇವಿಯ ವಿಗ್ರಹ ಅಥವಾ ಇಲ್ಲಿನ ಪೂಜಾ ಮೂರ್ತಿಯ ವಿಶೇಷತೆ ಏನು? ಇಲ್ಲಿನ ಆಚರಣಾ ಪದ್ಧತಿ ಇತರ ದೇವಸ್ಥಾನಗಳಿಗಿಂತ ಹಾಗೂ ರಥೋತ್ಸವಗಳಿಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಮೂರ್ತಿ ನಮ್ಮ ಇಂದಿನ ಪುರಾತನ ಕಾಲದಿಂದ ಕೂಡ ಒಂದು ವಿಶೇಷ ಮೂರ್ತಿ. ನಮ್ಮ ಶ್ರೀಕೀರ್ತಿ ನಾರಾಯಣ ಸ್ವಾಮಿಯವರ ಒಂದು ಕಲ್ಲಿನ ಮೂರ್ತಿ. ಅಲ್ಲಿಗೆ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಅಲ್ಲಿರ್ತ ಚಿನ್ನ ಒಡವೆಗಳನ್ನು ಧರಿಸಿ ಅದು ನೋಡೋಕ್ಕೆ ವಿಶೇಷತೆ ಇದೆ. ಆ ಮೂರ್ತಿ ನೋಡೋಕ್ಕೆ ಭಾಳ ತುಂಬ ಚೆನ್ನಾಗಿದೆ. ಅಲ್ಲಿ ದೇವಸ್ಥಾನದ ಪೂಜಾರು ಅಲ್ಲಿಗೆ ಏನು ಪೂಜಾ ಅವನ ಹೋಮ ಏನಿದೆ ಇತ್ಯಾದಿ ಎಲ್ಲನೂ ಮಾಡ್ತಾರೆ. ಆದರೆ ಆ ಮೂರ್ತಿ ಭಾಳ ನಮ್ಮ ಶ್ರೀಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನದ ನಮ್ಮ ಇಲ್ಲೂ ಕೂಡ ಇಲ್ಲ. ಈ ಮೂರ್ತಿ ನೋಡೋಕ್ಕೆ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಸರ್. ಸರ್, ಈ ಜಾತ್ರೆ ಪ್ರಮುಖವಾಗಿ ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಆ ದಿನಗಳ ವಿಶೇಷತೆ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಈ ಜಾತ್ರೆ ವಿಶೇಷವಾಗಿ 3 ದಿನಗಳ ಕಾಲ ನಡೆಯುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ. ಮೊದಲನೇ ದಿನ ದೇವಸ್ಥಾನದಲ್ಲಿ ಪೂಜಾ, ಹೋಮ, ಅವನ ಇತ್ಯಾದಿ ಕಾರ್ಯಗಳು ಮಾಡ್ತಾರೆ, ಪೂಜಾ ಕೈಂಕರ್ಯಗಳನ್ನು. ಮಾರನೇ ದಿನ ಅಂದರೆ 2ನೇ ದಿನ ನಮ್ಮ ದೇವಸ್ಥಾನದ ಆವರಣದಲ್ಲಿ ದೇವತೆಗಳಿಗೆ ಅನ್ನ ಸಂತರ್ಪಣೆ ಅಂತ ಅದು ವಿಶೇಷತೆ. ಅಂದು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಜಾನಪದ ನೃತ್ಯ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಹಲವಾರು ಸಂಗೀತ ಕಲಾ ಪ್ರಕಾರಗಳನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಅದರ ಮಾರನೇ ದಿನ ಬುಧವಾರ ಬೆಳಿಗ್ಗೆ 4 ಗಂಟೆ ಸಮಯಕ್ಕೆ ಸರಿಯಾಗಿ ಶ್ರೀಕೀರ್ತಿ ನಾರಾಯಣ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ನಮ್ಮ ಹಾಗತ್ತೂರಿನ ಎಲ್ಲ ರಾಜಬೀದಿಗಳು ಮೆರವಣಿಗೆ ಮಾಡಿ ಎಲ್ಲರೂ ಭಕ್ತಿ ಸಡಗರದಿಂದ ಜಾನಪದ ನೃತ್ಯ ಇರ್ಬೋದು, ಮಂಗಳವಾದ್ಯ ಇರ್ಬೋದು, ಬ್ಯಾಂಡ್ ಸೆಟ್ಟು, ಕೋಲಾಟ, ಇದು ಎಲ್ಲ ಕಲಾ ಪ್ರಕಾರಗಳ ಮೂಲಕ ಎಲ್ಲ ನೃತ್ಯ ಮಾಡೋದ್ರ ಮೂಲಕ ಗ್ರಾಮದ ಎಲ್ಲ ಬೀದಿಗಳ ಮೆರವಣಿಗೆ ಮಾಡ್ತಾರೆ ಸರ್. ಇನ್ನು ಅಂದು ರಾತ್ರಿ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡು ಬರುವಂಥ ಎಲ್ಲರಿಗೂ ಕೂಡ ಜಾತ್ರಾ ಸಮಿತಿ ವತಿಯಿಂದ ನಾವು ಎಲ್ಲರನ್ನೂ ಒಗ್ಗೂಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಎಲ್ಲ 3 ದಿನ ಕಾರ್ಯಕ್ರಮ ವಿಶೇಷತೆ ಕಾರ್ಯಕ್ರಮ ನಡೆಯುತ್ತೆ ಸರ್.
ಸರ್, ಈ ಜಾತ್ರೆಯು ಜಾತಿ ಮತದ ಭೇದವಿಲ್ಲದೆ ಎಲ್ಲ ಧರ್ಮದ ಜನರನ್ನು ಹೇಗೆ ಒಗ್ಗೂಡಿಸ್ತಾ ಇದೆ? ಇಲ್ಲಿನ ಒಂದು ಸಾಮುದಾಯಿಕ ಸೌಹಾರ್ದತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಯಾಕಂದರೆ ನಮ್ಮಲ್ಲಿ ಸಹ ಯಾವುದೇ ರೀತಿಯ ಒಂದು ಜಾತಿ ಭೇದ ಇಲ್ಲದೆ ನಮ್ಮಲ್ಲಿ ಎಲ್ಲ ಸಮುದಾಯದವರು ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಒಂದೇ ಸಮುದಾಯಕ್ಕೆ ಸೀಮಿತವಾಗಿಲ್ಲ ಸರ್. ನಮ್ಮಲ್ಲಿ ಪರಿಶಿಷ್ಟ ಪಂಗಡದವರಿದ್ದೇವೆ, ಹಾಗೆ ಪರಿಶಿಷ್ಟ ಜಾತಿಯವರಿದ್ದೀವಿ, ವಿಶ್ವಕರ್ಮ, ಹಾಗೆ ವೀರಶೈವ ಸಮಾಜದವರು, ಹಾಗೆ ಇನ್ನೂ ಇತರೆ ಹಲವಾರು ಸಮುದಾಯದ ಜನರು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಇಲ್ಲಿ ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಎಲ್ಲರೂ ಕೂಡ ಒಂದು ಯಾವುದೇ ರೀತಿಯಾದ ಒಂದು ಅಸ್ಪೃಶ್ಯತೆ ಇಲ್ಲ ಸರ್. ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ. ಆದ್ಮೇಲೆ ಮೊದಲನೇ ಹೇಳ್ದಂಗೆ ನಾವು ಪೂರ್ವಭಾವಿ ಸಭೆಯನ್ನು ಕರೆದಾಗ ಎಲ್ಲ ಒಂದು ಜನಾಂಗದ ಮುಖಂಡರನ್ನು ಕರೆಸಿ ಪೂರ್ವಭಾವಿ ಸಭೆ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಗಳನ್ನು ಹಂಚಿಕೆ ಮಾಡಿಕೊಂಡು ನಾವು ಒಗ್ಗಟ್ಟಿಂದ ಯಾವುದೇ ರೀತಿಯ ಈ ಕೀಳು ಜಾತಿ ಮೇಲು ಜಾತಿಯ ನಾವು ಭೇದ ಭಾವ ಇಲ್ಲದೆ ಯಾರಿಗೂ ಕೂಡ ಒಂದು ಮಾನಸಿಕವಾಗಿ ನೋವಾಗದಿರೋ ಥರ ನಾವೇನು ಮಾಡ್ತೀವಿ, ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಇಂಥ ಕೆಲಸನ ಇಂಥವರು ನಿಗದಿ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಹಬ್ಬವನ್ನು ಈ ಒಂದು ಕಾರ್ಯಕ್ರಮವನ್ನು ಉತ್ಸವವನ್ನು ಮಾಡ್ತೀವಿ. ಪೂರ್ವಭಾವಿ ಸಭೆಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನಾವು ಇಂಥ ಕೆಲಸಗಳು ಇವರು ಇವರು ಇಂಥ ಕೆಲಸ ಮಾಡ್ತಾ ಇರ್ತಾರೆ. ಅವರು ಈಗ ಬಂದಿದ್ರು, ಈಗ ನೀವೇ ನೋಡಿದ್ರಿ, ಈಗ ಪೂಜೆಯನ್ನು ಮಾಡತಕ್ಕಂತಹದ್ದು ಪೂಜಾರಿಗಳು ಇವ್ರು ಮಾಡ್ತಾರೆ. ಇವ್ರು ಪೂಜೆಗಳನ್ನ ಮಾಡಿದಾಗ ನಾವು ನಮ್ಮಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದು ಚಪ್ಪರಿ ಹಾಕೋದು, ಒಂದು ಇನ್ನೊಂದು ಮಾಡೋದು, ಕ್ರೌಡ್ನ ಮೇಂಟೈನ್ ಮಾಡೋದು, ಇಂಥವ್ರು ಈ ಜನ ಇಂಥ ಒಂದು ಟೀಮ್ ಮಾಡ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡು ಇಂಥ ಜನ ಈ ಭಾಗದಲ್ಲಿ ಈ ದೇವಸ್ಥಾನದಲ್ಲಿ ಇವರು ಇಲ್ಲಿ ಕ್ರೌಡ್ನ ಮೇಂಟೈನ್ ಮಾಡಬೇಕು, ಇನ್ನೊಂದು ಜಾಗದಲ್ಲಿ ಇನ್ನೊಬ್ಬ ಕ್ರೌಡ್ನ ಮೇಂಟೈನ್ ಮಾಡಬೇಕು ಅಂತೇಳಿ ಒಬ್ಬೊಬ್ಬರು ಕೆಲಸವನ್ನು ಪೂರ್ವಭಾವಿ ಸಭೆಯಲ್ಲೇ ಹಂಚಿಕೆ ಮಾಡಿಕೊಂಡು ನಾವೇನು ಮಾಡ್ತೀವಿ, ಅಂದಿನ ದಿನ ಅದು ಯಶಸ್ವಿ ಆಗೋಕ್ಕೆ ನಾವು ಪೂರ್ವಭಾವಿ ಸಭೆ ಮಾಡ್ಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಸರ್, ಹಿಂದಿನ ಕಾಲದ ಜಾತ್ರೆಗೂ ಮತ್ತು ಇಂದಿನ ಆಧುನಿಕ ಕಾಲದ ಜಾತ್ರೆಗೂ ನೀವು ಕಾಣ್ತಾ ಇರುವಂತಹ ಮುಖ್ಯ ಬದಲಾವಣೆಗಳ ಬಗ್ಗೆ ತಿಳಿಸೋದಾದರೆ. ಇಂದಿನ ಕಾಲದಲ್ಲಿ ನಾನು ಅಷ್ಟೊಂದು ಅನುಭವಿಸ್ತಾನಲ್ಲ. ಇಂದಿನ ಕಾಲದಲ್ಲಿ ನಮ್ಮ ತಾತ ಅವರು ತಂದೆಯವರೆಲ್ಲ ಹೇಳ್ತಾಯಿದ್ರು, ಈ ಥರ ಯಾವುದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿಲ್ಲ ಇಂದಿನ ಕಾಲದಲ್ಲಿ. ಆದರೆ ಪ್ರಸ್ತುತ ದಿನಗಳಲ್ಲಿ ಏನಾಗಿದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಯುವ ಜನತೆ ಜಾಸ್ತಿ ಆಗಿರೋದ್ರಿಂದ ಯುವ ಜನತೆಗೆ ಏನು ಮನೋರಂಜನೆ ಬೇಕು, ಪ್ರಸ್ತುತ ಆಧುನಿಕ ಸಮಾಜದಲ್ಲಿ ಯುವ ಜನತೆಗೆ ಏನು ಸಾಮಾಜಿಕವಾಗಿ ಮನೋರಂಜನೆಗಳನ್ನ ಬೇಕು, ಹಾಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಸ್ತುತ ಬದಲಾವಣೆಗೆ ಬಂದಿದೆ. ಹಿಂದಿನ ದಿನಗಳಲ್ಲಿ ಏನಿಲ್ಲ, ನಾಟಕ ಇತ್ತು, ಬೀದಿ ನಾಟಕ ಇತ್ತು, ಪೌರಾಣಿಕ ನಾಟಕ ಇತ್ತು. ಈಗ ಸ್ವಲ್ಪ ಬದಲಾವಣೆಗಳು ಕಂಡಿದೆ. ಹಾಗಾಗಿ ಹಿಂದಿನದಕ್ಕೂ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ ಮನೋರಂಜನಾ ಕಾರ್ಯಕ್ರಮಗಳು ಬಂದಿದೆ ಅಂತ ನನ್ನ ಮೂಲಕ ನನ್ನ ಅಭಿಪ್ರಾಯ ಸರ್. ಈ ಬದಲಾವಣೆ ಬಗ್ಗೆ ಮಾತಾಡ್ತೇವೆ. ಈಗ ಸರ್ ನಾವು ಹೇಳ್ತಾ ಇರೋದು ಅಂದ್ರೆ ನಮ್ಗೆ ಗೊತ್ತಾದ ಮಟ್ಟಿಗೆ ನಮಗೆ 70 ವರ್ಷ ಆಗಿದೆ. ಆವಾಗ ಹೆಂಗೆ ನಡೀತಿತ್ತು ಅಂದರೆ ಸರ್, ನಮ್ಮ ಹಿರಿಯಕರು ಗುರುಹಿಕರು ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ನಾವು ಹಬ್ಬ ಮಾಡ್ಬೇಕಾದ್ರೆ, ದೇವ್ರು ಮಾಡ್ಬೇಕಾದ್ರೆ ಏನು ಮಾಡಬೇಕು, ದುಡ್ಡೆಲ್ಲಿದ್ದು ಸಮಸ್ಯೆ ಏನಾಯ್ತ ಅಂತನ್ನೋದು ಎಲ್ಲ ನಾವು ಸೇರ್ಕೊಂಡು ಎಲ್ಲ ಕೋಮಿನವರು ಒಂದಲ್ಲ ಎಲ್ಲ ಕೋಮಿನ ಯಜಮಾನ್ರುಗಳು ಸೇರ್ಕೊಂಡು ನಾವು ಒಂದು ಮೀಟಿಂಗ್ ಮಾಡ್ತೀವಿ ಸರ್. ಹೆಂಗೆ ಅಂತಂದರೆ, ಈಗ ಒಂದು ಹೂ ತರಬೇಕು, ಒಂದು ವಾದ್ಯದವ್ರು ಕರೆಸಬೇಕು, ಒಂದು ಏನಾರು ಮಾಡಬೇಕು, ಒಂದು ನಾಟಕ ಆಡಬೇಕು, ಇವಕ್ಕೆಲ್ಲ ದುಡ್ಡು ಎಲ್ಲಿದ್ದು ಯಾರು ಕೊಟ್ಟರು ಅನ್ನೋದ ಒಂದು ಮೀಟಿಂಗ್ ಮಾಡಿ ಎಲ್ಲಿದ್ದು ಅಂದರೆ ಎಲ್ಲಿದ್ದು ದುಡ್ಡು ಆವಾಗ ಆಗ್ತಿದ್ದು ಅವ್ರಿಗೆ ₹1 ₹2 ಒಂದು ಕುಟುಂಬಕ್ಕೆ ಒಂದು ₹1 ₹2 ಸರ್, ಒಂದು ಮನೆಗೆ ಆಗ್ತಿದ್ದು. ಅದರಲ್ಲಿ ಆಯ್ತಿತ್ತ ಅನ್ನೋ ಮಟ್ಟಕ್ಕೆ ಕೇಳ್ತಿದ್ರು. ಅದು ₹2 ಬೇಕಾದಷ್ಟು ಸಹ ಆವಾಗಿನ ಕಾಲದಲ್ಲಿ. ಅದು ಒಂದು ಮನೆಗೆ ₹2 ಹಾಕಿದ್ರೆ ಅದರಲ್ಲೇ ನಾಟಕ ಆಡಿ ವಾದ್ಯದವರು ಕೊಟ್ಟು ಆಮೇಲೆ ಅನ್ನ ಸಂಪರ್ಪಣೆ ಅದು ಮಾಡಿ ಎಲ್ಲನೂ ಮಾಡಿ ಸಹ ಎಲ್ಲ ಸಾಕಾಯ್ತಿತ್ತು ಸರ್. ಅದರಲ್ಲಿ ಹೆಂಗೆ ಅಂತಂದರೆ, ಒಂದು ಮಾಡೋ ಹೊತ್ತಿನಲ್ಲಿ ಸರ್ ಎಲ್ಲ ಕೋಮಿನ ಯಜಮಾನಿಗಳು ಸೇರಿಕೊಂಡು ಆಗ ಭಾರಿ ವಿಜೃಂಭಣೆ ಅಂದ್ರ ಒಂದು ಬೀದಿಲಿ ಉತ್ಸವ ಹೋಯ್ತಾ ಇದ್ರೆ ಸರ್, ಇಲ್ಲಿಂದ ಸುಮಾರು ಒಂದು 200, 300, 400, 500 ಅಡಿ ಗಂಟು ಊರಿ ಸತ್ಗೆಗಳು ಸರ್. ಎಲ್ಲ ಊರಿನ ಸತ್ಗೆಗಳನ್ನು ಕರೆಸ್ತೀವಿ ನಾವು. ಹೋಗ್ತೀವಿ ಅವ್ರ ಊರಿಗೆ, ಅವ್ರು ಇಲ್ಲೇ ಕೊಡ್ತೀರು. ನಾವು ಹೋಗಿ ಅವ್ರ ಊರು ಇಲ್ಲೇ ಕೊಟ್ಟಾಗ ಒಂದು 15-20 ಊರಿನ ಸತ್ಗೆಗಳು ಬರ್ತಿದೆ ಸರ್ ಉತ್ಸವಕ್ಕೆ. 4 ಗಂಟೆಗೆ ಎತ್ತಿದ್ರೆ ಸಹ ಒಂದು ಬೀದಿಲಿ ನೋಡಿದ್ರೆ ಸಹ ಅದೇ ಒಂದು ಆನಂದ. ಆವಾಗ ಎಲ್ಲರ ಮನೆಯವರು ಪೂಜೆ ಮಾಡಿಸ್ತೀವಿ. ಪೂಜೆ ಮಾಡಿಸೋದು, ಮಾಡೋದು, ನೋಡೋದು, ಕುಂಟ ಅದು ಇದು ಅಂತ ಬೇಕಾದ ಅಷ್ಟೇ ಚಂದ. ಭಾರಿ ಈಗಲಿಂತೂ ವಿಜೃಂಭಣೆ ಸಹ ಆವಾಗ ಭಾರಿ ಚೆನ್ನಾಗಿ ಮಾಡ್ತೀವಿ ಹಿರಿಕರು ನಮ್ಮ ನೋಡಿದ ಮಟ್ಟಿಗೆ. ಈಗ ಬದಲಾವಣೆ ಆಗದ ಸರ್. ಈ ಬದಲಾವಣೆ ಅಂತಂದರೆ ಆವಾಗ ನಾಟಕ ಇತ್ತು, ಇವಾಗ ಆರ್ಕೆಸ್ಟ್ರಿ ಅಂತ, ಸಾಮಾಜಿಕ ನಾಟಕ ಅಂತ, ಪೌರಾಣಿಕ ನಾಟಕ ಅಂತ, ಕುಣಿಯೋದು ಮಟ್ಟೋದು. ಆಗ ಕುಣಿಯೋದು ಮಟ್ಟೋದು ಏನೂ ಇಲ್ಲ ಸರ್, ಬರೀ ದೇವ್ರು ಮಾಡೋದು ಅಷ್ಟೇ ಇತ್ತು. ಇವಾಗ ಎಲ್ಲನೂ ಮಾಡ್ಕೊಂಡಾರ, ಬದಲಾವಣೆ ಆಗದ ಸರ್. ಇಷ್ಟೇ ನಮ್ಮ
ಸರ್, ಇಂದಿನ ಯುವ ಪೀಳಿಗೆ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಒಂದು ಪ್ರೇರೇಪಣೆ ಅಗತ್ಯವಾಗಿದೆ ಅಂತ ತಿಳಿಸೋದಾದ್ರೆ? ಯಾಕಂದರೆ ಇಂದಿನ ಒಂದು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ನಡ್ಕೊಂಬಂದಂಥ ಪದ್ಧತಿಗಳು, ಸಂಪ್ರದಾಯಗಳು, ಆಚರಣೆಗಳು ನಿಜಕ್ಕೂ ಕೂಡ ನಾವು ನೋಡ್ತಾ ಇದ್ರೆ ಅದು ಈಗಲೂ ಕೂಡ ನಮ್ಗೆ ಭಾಳ ಖುಷಿಯಾಗುತ್ತೆ. ಒಂದು ಜಾತ್ರೆ, ಹಬ್ಬ ಹರಿದಿನಗಳಂದರೆ ನಾವು ಏನೋ ಅನ್ಕೋತೀವಿ, ಸಂಬಂಧಗಳು ಬೆಸೀತಾ ಇತ್ತು. ಹೊರಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಕುಟುಂಬ, ಬಂಧು ಬಾಂಧವರು, ಸ್ನೇಹಿತರು ಎಲ್ಲ ಒಂದು ಸಂಬಂಧಗಳು ಬೆಸೆಯುವಂಥ ಹಬ್ಬ. ಅಲ್ಲಿ ನಡೆಯುವಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ದೇವರ ಪೂಜಾ ಕಾರ್ಯಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಸಂಪ್ರದಾಯಗಳು ಈಗಲೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ನಾವು ಇದನ್ನು ಉಳಿಸ್ಕೋವಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಯುವಜನತೆ ಇದನ್ನು ನಮ್ಮ ನಾಡು, ನುಡಿ, ಸಂಸ್ಕೃತಿ, ಸಂಪ್ರದಾಯಗಳನ್ನ ನಾವು ಮುಂದಿನ ಪೀಳಿಗೆ ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಕೈ ಜೋಡಿಸ್ಬೇಕು ಅಂತ ಹೇಳ್ತೇನೆ ಸರ್. ಸರ್, ಜಾತ್ರೆಯನ್ನು ಸುಗಮವಾಗಿ ನಡೆಸಲು ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯ ಬೆಂಬಲ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಯಾಕಂದರೆ ನಿಜಕ್ಕೂ ಕೂಡ ನಮಗೆ ಭಾಳ ಹೆಮ್ಮೆ ಅಂದರೆ ನಮ್ಮ ಈ ಜಾತ್ರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಯಥೇಚ್ಛವಾಗಿ ತುಂಬ ಜನ ಸೇರ್ತಾರೆ. ಅದನ್ನು ನಾವು ನಿಭಾಯಿಸೋದು ಕಷ್ಟ ಗ್ರಾಮದಲ್ಲಿ. ಇದಕ್ಕೆ ನಾವು ಮೊದಲನೇದಾಗಿ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ನಾವು ಕೃತಜ್ಞತೆ ತೋರಿಸ್ಬೇಕು. ಪೊಲೀಸ್ ಇಲಾಖೆ ನಮಗೆ ಒಂದು ಬಂದು ಇಲ್ಲಿ ನಡೆಯುವಂಥ ಜಾತ್ರೆಗೆ ಬಂದು ತಾವು ಕೂಡ ಸಹಕಾರ ಕೊಟ್ಟು ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆಯಬಾರ್ದಂಗೆ ಪೊಲೀಸ್ ಇಲಾಖೆ ಪ್ರತಿ ವರ್ಷ ಕೂಡ ನಮ್ಮ ಕೈ ಜೋಡಿಸ್ತಾರೆ ಸರ್. ಮುಂಚಿತವಾಗಿ ನಾವು ಲಿಖಿತ ಮೂಲಕ ಕೊಟ್ಟಿರ್ತೇವೆ. ಅವ್ರು ಬಂದು ನಮಗೆ ಬಂದೋಬಸ್ತ್ ನೀಡಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದ ರೀತಿಯಲ್ಲಿ ನಮ್ಮ ಜಾತ್ರೆಗೆ ಸಹಕಾರ ಕೊಡ್ತಾರೆ ಸರ್. ಮೊದಲಿಯಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಪೊಲೀಸ್ ಇಲಾಖೆಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಕೊನೆಯದಾಗಿ ಜಾತ್ರೆಗೆ ಬರುವಂತಹ ಭಕ್ತರಿಗೆ, ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ಇದೇ ತಿಂಗಳ ಏಪ್ರಿಲ್ ತಿಂಗಳ 6, 7, 8ನೇ ತಾರೀಕು ಜಾತ್ರಾ ಮಹೋತ್ಸವ ಇದೆ. ದಯವಿಟ್ಟು ಭಕ್ತಾದಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಶ್ರೀ ಕಾಳಮ್ಮನವರ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ಮತ್ತು ಇನ್ನೊಂದು ಏನಪ್ಪ ಹೇಳೋದಂದರೆ, ಭಕ್ತಾದಿಗಳಲ್ಲಿ ಬಂದಾಗ ಪರಿಸರವನ್ನು ಉಳಿಸಿ, ನೀರನ್ನು ಮಿತವಾಗಿ ಬಳಸಿ, ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ನ ಬಿಸಾಡಬೇಡಿ. ದಯವಿಟ್ಟು ಗ್ರಾಮಕ್ಕೆ ಬರ್ತೀರಾ ಬನ್ನಿ, ತೊಂದರೆ ಇಲ್ಲ. ಆದರೆ ಐಸ್ ಕ್ರೀಮ್ ಕವರ್ಗಳು ಮತ್ತು ಇನ್ನೊಂದು ಪ್ಲಾಸ್ಟಿಕ್ ಮುಕ್ತ ನಾಡನ್ನು ಮಾಡಿ ಅಂತ ಹೇಳೋಕ್ಕೆ ನಾನು ಈ ಮೂಲಕ ಶ್ರೋತೃಗಳಲ್ಲಿ ನಾನು ಕೇಳ್ಕೊತೀನಿ ಸರ್. ಕೊನೆಯದಾಗಿ ಈ ದಿನ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಜನಧ್ವನಿ 90.8 ಸಮುದಾಯ ರೇಡಿಯೋ ಕೇಂದ್ರ ಸರಗೂರು ಈ ದಿನ ಬಂದು ನಮ್ಮ ಗ್ರಾಮದಲ್ಲಿ ನಡೆಯುತ್ತಿರ್ತಕ್ಕಂತಹ ಹಬ್ಬ, ಹಾಗೆ ತಾಯಿ ಕಾಳಮ್ಮನವರ ಜಾತ್ರೆಯ ಒಂದು ವಿಶೇಷತೆ ಬಗ್ಗೆ ಬಂದು ಈ ದಿನ ಇದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೇಳ್ಕೊಂಡಿದ್ದಾರೆ. ಅದರಿಂದ ನಮ್ಮ ಜನಧ್ವನಿ ರೇಡಿಯೋ ಸ್ಟೇಷನ್ಗೆ ಮೂಲಕ ನಮ್ಮ ಗ್ರಾಮದ ಎಲ್ಲ ಸಮುದಾಯದ ಪರವಾಗಿ, ಎಲ್ಲ ಕೋಮಿನ ಯಜಮಾನರು, ಗ್ರಾಮದ ಎಲ್ಲ ಮುಖಂಡರ ಪರವಾಗಿ ಜನಧ್ವನಿಗೆ ಪೂರ್ವವಾದ ಅಭಿನಂದನೆ ತಿಳಿಸ್ತೇವೆ ಸರ್. ಈ ಪರಂಪರೆ ಕೇವಲ ಒಂದು ಜಾತ್ರೆಯಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯ ಕ್ಷೇತ್ರಗಳಿಗೆ ಮತ್ತು ಪುರಾತನ ಜಾತ್ರೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ, ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್ ತಮ್ಮ ಕೂಡ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಆಗತ್ತೂರಿನ ಶ್ರೀ ಕಾಳಮ್ಮ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರೆಯ ವೈಶಿಷ್ಟ್ಯತೆಯ ಬಗ್ಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರಾದ ಡಾಕ್ಟರ್ ಜವರನಾಯಕ ಪಿ ಹಾಗೂ HD ಕೋಟೆಯ ಸೇಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ನ ಶಿಕ್ಷಕರಾಗಿರುವ ಶ್ರೀಯುತ ಗುರುಪ್ರಸಾದ್ ರವರು ಹಾಗೂ ಗ್ರಾಮದ ಹಿರಿಯರಾದ ಶ್ರೀಯುತ ಹನುಮನಾಯಕರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ಭಕ್ತಿಯಲಿ ಬೇಡುತ್ತಿರುವೆ, ನಮ್ಮನೆಗೆ ಬಾರೆ ಎಂದೇ